ಇವತ್ತೇನು ಮಾಡಿದೆ ನಾನು? ಸಂಡೇ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಒಂದು ವಾರದಿಂದ ಈ ಸಂಡೇನ ವೆಯ್ಟ್ ಮಾಡಿದ್ನಲ್ಲ. ಸುಮ್ಮನೆ ಖಾಲಿ ಮಲ್ಕೊಂಡೇ ಟೈಮ್ ವೇಸ್ಟ್ ಮಾಡಿಬಿಟ್ನಾ. ಹೊರಗಡೆ ಹೋಗಿದ್ರೆ ಅಟ್ಲೀಸ್ಟ್ ಮೈಂಡ್ ಥೋಡೆ ಸ್ವಲ್ಪ ಫ್ರೆಶ್ ಅನ್ನೋದ್ರೂ ಆಗಿರೋದು. ಏನೂ ಮಾಡಲಿಲ್ಲ. ಈ ಸಂಡೇ ಇಷ್ಟು ಬೇಗ ಹೋಗೋಕ್ಕೆ ಒಂದು ವಾರದಿಂದ ಕಾಯಬೇಕಾಗಿತ್ತಾ? ಸುಮ್ಮನೆ ಟೈಮ್ ಪಾಸ್ ಮಾಡಿದೆ, ಏನು ಮಾಡೋಕ್ಕಾಗಿಲ್ಲ. ಲಾಸ್ಟ್ ಸಂಡೇನೇ ಈ ಸಂಡೇ ಬಗ್ಗೆ ಅದು ಮಾಡೋಣ ಇದು ಮಾಡೋಣ ಅಂತ ಇನ್ನೇನೋ ರೆಸಲ್ಯೂಷನ್ ತೊಗೊಂಡ್ಬಿಟ್ಟಿದ್ನಲ್ಲ ನಾನು. ಅದೆಲ್ಲ ಎಲ್ಲೋಯ್ತು ಅಂತ. ಯಾಕೋ ನಾನು ಇವಾಗ ತುಂಬ ಮರಿತಾ ಇದ್ದೀನಿ. ಸ್ವಲ್ಪ ಬಾದಾಮ್ ತಿನ್ನೋದನ್ನು ಜಾಸ್ತಿ ಮಾಡಬೇಕು. ಸದ್ಯಕ್ಕೆ ಖರ್ಜೂರ ತಿನ್ಬಿಡೋಣ. ನಾಳೆ ನೆನಪು ಮಾಡಿಕೊಂಡು ಬಾದಾಮ್ ತಂದ್ರಾಯಿತು. ಅದಕ್ಕಿಂತ ಮೊದಲು ಈ ಲೇಸಿನೆಸ್ಸಿಂದ ಹೊರಗೆ ಹೆಂಗೆ ಬರೋದು ಅಂತ ಹೇಳಿ ಪ್ಲ್ಯಾನ್ ಮಾಡಬೇಕು. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಬೇಕು. ಅಟ್ಲೀಸ್ಟ್ ಅದನ್ನು ನೋಡಾದರೂ ನಾನು ಸ್ವಲ್ಪ ಸುಧಾರಿಸ್ಕೊಳ್ತೀನಿ. ಎಷ್ಟು ಆ್ಯಕ್ಟಿವ್ ಆಗಿದ್ನಲ್ಲ ನಾನು, ಆ ಆ್ಯಕ್ಟಿವ್ನೆಸ್ ಎಲ್ಲ ಎಲ್ಲೋಯ್ತು ಅಂತ. ಈ ಬೇವರ್ಸಿ ರೂಮ್ಮೇಟ್ಸಿಂದನೇ ಆಗಿರ್ಬೋದಾ ಅಂತ. ಅವು ಬೀಳ್ತವೆ, ನನ್ನೂ ಬೀಳಿಸಿ ಈ ಥರ ಮಾಡಿಬಿಟ್ಟಿದ್ದಾವೆ ಅನ್ಸುತ್ತೆ. ಅವ್ರ ಜೊತೆ ಸೇರೋದ್ರಿಂದನೇ ಹಿಂಗೆ ಆಗ್ಬಿಟ್ನಾ ನಾನು. ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ, ಅದು ಹೆಂಗೆ ಹುಡ್ಕೋದು ಅಂತ. ಹಾಳಾಗಿ ಹೋಗಲಿ. ಈ ಸಂಡೇ ಮುಗಿಯೋದಕ್ಕೆ ಇನ್ನೊಂದು 2 ಅವರ್ಸ್ ಇದೆ. ಇರೋ ಸಮಯನ ಹಿಂಗನ ಮಾಡಿ ಸ್ವಲ್ಪ ಫೋನ್ನ ಸ್ಕ್ರೋಲ್ ಮಾಡಿ ಆರಾಮಾಗಿ ಮೈಂಡಿಗೆ ರಿಲ್ಯಾಕ್ಸೇಷನ್ ಮಾಡಿ ಇನ್ಮೇಲೆ ಲೇಜಿ ಆಗಲ್ಲ ಅಂತ ಶಪಥ ಮಾಡಿಬಿಡೋಣ.